ಆತ್ಮೀಯ H16 ನ್ಯೂಸ್ ಅಥವಾ ಸಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಧಾನಕ್ಕೆ BJP ಮೈ ಚಳಿ ಬಿಡ್ತಾ ಇದೆಯಾ? ನಿಧಾನಕ್ಕೆ ನಮ್ಮ ವಿಜಯೇಂದ್ರ ಅವರು ಕಣಕ್ಕಿಳಿತಾ ಇದ್ದಾರ? ಯಾಕಂದರೆ ಪಕ್ಷದಲ್ಲಂತೂ ತಿಕ್ಕಾಟದ ಎರಡು ಮಾತಿಲ್ಲ. ಬಟ್ ಇತ್ತೀಚಿನ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಅದರಲ್ಲೂ ರೈತರ ವಿರೋಧವಾಗಿ ಬೆಳೆದಿದೆಯಲ್ಲೇ ಅಲ್ಲಲ್ಲಿ ಯಾಕೋ ಏನೋ ಡಿ ಕೆ ಶಿ ಅವ್ರಿಗೆ ನಾವು ಈಗಾಗಲೇ ಒಂದಿಷ್ಟು ನಮ್ಗೆ ಅನಿಸಿದ ಮಾತಾಡಿದ್ದೀವಿ. ಅದು ಆಗಿರ್ಬೋದು, ಮತ್ತೂ ಆಗಿರ್ಬೋದು. ಕಾಂಗ್ರೆಸ್ ಮೇಲೆ ಒಲವು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ರೈತರದ್ದು ಅನ್ನುವಂಥದ್ದು. ಏನೇನಲ್ಲಿ ಒಂದು ಸರ್ವೆ ಮಾಡಿದರು ಅಲ್ಲೇ ಎಲ್ಲ ಬೇರೆ ಬೇರೆ ಮೀಡಿಯಾದವರು, ಕೆಲವು ಮೀಡಿಯಾಗಳು 68% ಗೆಲ್ಲುವ ಸಾಧ್ಯತೆಗಳಿದ್ದಾವೆ ಇವತ್ತು ಎಲೆಕ್ಷನ್ ಆದ್ರೆ. ಯಾರು BJP ಮತ್ತು JDS ಜಂಟಿಯಾಗಿ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಎಷ್ಟು ಕಡಿಮೆ ಅದ, ಗೆಲ್ಲುವ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು. ಅದಕ್ಕೆ ಕಾರಣವೂ ಬಿಡದಿ ಅಂತಿ ಈಗಂತೂ ಭಾಳ ಸ್ಪಷ್ಟವಾಗಿ ಹೊರಗೆ ಬರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಜಾಗೃತ ಆಗ್ಯದ ಅಂತ ಅನಿಸ್ಲಿಕ್ಕತ್ತದ. ಡಿ ಕೆ ಶಿ ಅವ್ರನ್ನ ಸೇಮ್ ಇಟ್ಕೊಂಡು ನೇತೃತ್ವವನ್ನು ಸಿದ್ದೂರ ಕೈಯಲ್ಲಿ ಕೊಡಬೇಕು, ಸಿದ್ದರಾಮಯ್ಯ ಕೊಡಬೇಕು ಅನ್ನೋ ಚಿಂತನೆ ನಡೆದದು. ಅದೇನು ನಡೀಲಿ. ಆದರೆ ಇವತ್ತು ಮಾತ್ರ BJPಯಲ್ಲಿ ಸುಮ್ಮನೆ ಚರ್ಚೆ ಕೊಡೋಗಿದ್ರು ಯುದ್ಧಕ್ಕೆ ಇಳಿದು ಬಿಡೋಣ ಅಂತ ದೃಷ್ಟಿ ಇಟ್ಕೊಂಡು ಬೊಮ್ಮಾಯಿಯವ್ರ ಜೊತೆಗೂಡಿ ಹಾವೇರಿಯಲ್ಲಿ ತಮ್ಮ ಒಂದು ಹೋರಾಟದ ಕಿಚ್ಚನ್ನು ಶುರು ಮಾಡಿಬಿಟ್ಟಿದ್ದಾರೆ ವಿಜೇಂದ್ರ ಅವರು. ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಬೇರೆ ವಿಷಯ. ಬಟ್ ಒಂದು ಮಾತು ಮಾತ್ರ ಸತ್ಯ, BJPಗೂ ಸಹಿತ ಯಡಿಯೂರಪ್ಪನ ಬಿಟ್ಟು ಮತ್ತೊಬ್ಬರು ಇಲ್ಲ ಅನ್ನುವಂಥ ವಾತಾವರಣ ಮಾತ್ರ BJPಯಲ್ಲಿ ಅದು. ಅವ್ರನ್ನ ಮುಂದೆ ಹಾಕೊಂಡು ಹೋದ್ರೆ ನಾವು ಗೆಲ್ಲಬಹುದು, ಇಲ್ಲದೆ ಹೋದರೆ ನಾವು ಮತ್ತೆ ಪರ್ಮನೆಂಟಾಗಿ ವಿಪಕ್ಷದಲ್ಲಿ ಅಂದರೆ ವಿರೋಧ ಪಕ್ಷದಲ್ಲಿ ಉಳಿಯುವಂಥ ಪ್ರಸಂಗ ಬರ್ಬೋದು ಅಂತೇಳಿ. ಅದಕ್ಕೆ ಆ ದಿಸೆಯಲ್ಲೇ ಇತ್ತೀಚೆಗೆ ಹಾವೇರಿನಂಥ ಒಂದು ಪ್ರೊಟೆಸ್ಟ್ನಲ್ಲೇ ನಿಧಾನಕ್ಕೆ ಹಿಂದೂ ವರ್ಸಸ್ ಮುಸ್ಲಿಂ ಮಾಡೋ ಗಟ್ಟಲೆ ಅಪೀಸ್ಮೆಂಟ್ ಪೊಲಿಟಿಕ್ಸ್ನ ಇಟ್ಕೊಂಡು ಅಥವಾ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಈ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಹಾವೇರಿಗಳಿಗೆ